ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ, ಅಕ್ಕಂದಿರೇ. ಇವತ್ತು 18ನೇ ಫೆಬ್ರವರಿ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಇಂದಿನ ಮುರಳಿಯ ಸಾರ ಹೀಗಿದೆ. ಮಧುರ ಮಕ್ಕಳೇ, ನೀವು ಹಳೆಯ ಪ್ರಪಂಚದಿಂದ ಸತ್ತು ಹೊಸ ಪ್ರಪಂಚದಲ್ಲಿ ಹೋಗುವುದಕ್ಕಾಗಿ ಈ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೀರಿ. ಈಗ ನಿಮ್ಮ ಪ್ರೀತಿಯು ಒಬ್ಬ ಭಗವಂತನೊಂದಿಗೆ ಜೋಡಿಸಲ್ಪಟ್ಟಿದೆ. ಓಂ ಶಾಂತಿ. ಈ ಸಾರದ ಮೊದಲ ವಾಕ್ಯದಲ್ಲೇ ಒಂದು ಬಹಳ ಶಕ್ತಿಯುತವಾದ ಶಬ್ದ ಇದೆಯಲ್ವಾ? ಹೌದು, ಹಳೆಯ ಪ್ರಪಂಚದಿಂದ ಸತ್ತು ಅಂತ. ಇದನ್ನ ಮೊದಲ ಬಾರಿ ಕೇಳಿದಾಗ ಸ್ವಲ್ಪ ಗಾಬರಿಯಾಗಿತ್ತೆ. ನಿಜ, ಇದು ದೈಹಿಕ ಸಾವಿನ ಬಗ್ಗೆ ಮಾತಾಡ್ತಿದ್ದಾರೆ ಅನ್ಸ್ಬೋದು. ಆದ್ರೆ ಬಾಬಾ ಇಲ್ಲಿ ಹೇಳ್ತಿರುವುದು ಜೀವಂತ ಸಾವು. ಜೀವಂತ ಸಾವು ಅಂದ್ರೆ ನಾವು ಬದುಕಿರುವಾಗಲೇ ಸಾಯೋದು. ಶಾರೀರಿಕವಾಗಿ ಅಲ್ಲ, ನಮ್ಮ ಮನಸ್ಸು, ಬುದ್ಧಿಯ ಮಟ್ಟದಲ್ಲಿ. ಓ, ನಮ್ಮ ಹಳೆ ಸಂಸ್ಕಾರಗಳು, ಕೆಟ್ಟ ಹವ್ಯಾಸಗಳು. ಹೌದು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಈ ಶರೀರ ಅನ್ನೋ ದೇಹಾಭಿಮಾನ ಇದೆಯಲ್ಲ, ಅದನ್ನ ತ್ಯಜಿಸುವುದೇ ಈ ಜೀವಂತ ಸಾವು. ನೀವೇಳಿದ್ದು ನಿಜ. ಆದ್ರೆ ದೇಹಾಭಿಮಾನವನ್ನು ತ್ಯಜಿಸುವುದು ಅಂತ ಹೇಳೋದು ಸುಲಭ ಅಲ್ವಾ? ನಮ್ಮ ಇಡೀ ಜೀವನವೇ ದೇಹದ ಮೇಲೆ ನಿಂತಿದೆ. ಖಂಡಿತ ಕಠಿಣ. ಅದಕ್ಕೆ ಸಾರದ 2ನೇ ವಾಕ್ಯದಲ್ಲಿ ಉತ್ತರ ಇದೆ. ಈಗ ನಿಮ್ಮ ಪ್ರೀತಿಯು ಒಬ್ಬ ಭಗವಂತನೊಂದಿಗೆ ಜೋಡಿಸಲ್ಪಟ್ಟಿದೆ. ಪ್ರೀತಿ. ಹೌದು, ದೇಹ ಅಭಿಮಾನವನ್ನ ಬಿಡೋಕಿರೋ ಒಂದೇ ದಾರಿ, ಅದಕ್ಕಿಂತ ಶ್ರೇಷ್ಠವಾದ ಒಂದರ ಮೇಲೆ ಪ್ರೀತಿಯನ್ನು ಜೋಡಿಸೋದು. ಬುದ್ಧಿಯೋಗ ಪರಮಾತ್ಮನ ಕಡೆ ಹೋದಾಗ ಸಹಜವಾಗಿಯೇ ಈ ಹಳೇ ಪ್ರಪಂಚದ ಆಕರ್ಷಣೆ ಕಮ್ಮಿಯಾಗುತ್ತೆ. ಪ್ರೀತಿಯೇ ಅಶಕ್ತಿ. ಹಾಗಾದ್ರೆ ಇದು ಒಂದು ರೀತಿ ಆಧ್ಯಾತ್ಮಿಕ ರೂಪಾಂತರ, ಹಳೆಯ ಗೂಡನ್ನು ಬಿಟ್ಟು ಹೊಸ ಪ್ರಜಾಪತಿಯಾಗಿ ಹೊರಬರುವ ಹಾಗೆ. ಸರಿ, ಈಗ ಇಂದಿನ ಪ್ರಶ್ನೋತ್ತರದ ಕಡೆಗೆ ಹೋಗೋಣ. ಪ್ರಶ್ನೆ: ಯಾವ ವಿಧಿಯಿಂದ ತಂದೆಯ ನೆನಪು ನಿಮ್ಮನ್ನು ಸಾಹುಕಾರನನ್ನಾಗಿ ಮಾಡಿಬಿಡುತ್ತದೆ? ಉತ್ತರ: ತಂದೆಯು ಬಿಂದುವಾಗಿದ್ದಾರೆ. ಬಿಂದುವಾಗಿ ಬಿಂದು ತಂದೆಯನ್ನು ನೆನಪು ಮಾಡಿ ಆಗ ಸಾಹುಕಾರರಾಗಿ ಬಿಡುವಿರಿ. ಹೇಗೆ ಒಂದರ ಜೊತೆ ಬಿಂದುವನ್ನು ಹಾಕಿದಾಗ ಅದು 10 ಆಗುತ್ತದೆ, ಇನ್ನೊಂದು ಬಿಂದುವನ್ನು ಹಾಕಿದಾಗ 100, ಮತ್ತೊಂದನ್ನು ಹಾಕಿದಾಗ 1000 ಆಗಿಬಿಡುತ್ತದೆ. ಹಾಗೆಯೇ ತಂದೆಯ ನೆನಪಿನಿಂದ ಬಿಂದುಗಳು ಸೇರುತ್ತಾ ಹೋಗುತ್ತದೆ. ನೀವು ಧನವಂತರಾಗುತ್ತಾ ಹೋಗುತ್ತೀರಿ. ನೆನಪಿನಲ್ಲಿಯೇ ಸತ್ಯ ಸಂಪಾದನೆಯಿದೆ. ಈ ಬಿಂದು ವಿಧಿ ಅನ್ನೋದಿದೆಯಲ್ಲ, ಇದು ಆಧ್ಯಾತ್ಮಿಕ ಗಣಿತದ ಒಂದು ಅದ್ಭುತ ಸೂತ್ರ. ಆಧ್ಯಾತ್ಮಿಕ ಗಣಿತ. ಹೌದು. ಇಲ್ಲಿ ತಂದೆ ಅಂದ್ರೆ ಪರಮಾತ್ಮ ಶಿವ ಒಂದು ಜ್ಯೋತಿರ್ಬಿಂದು, ಮತ್ತು ನಾನು ಅಂದ್ರೆ ಆತ್ಮ, ನಾನು ಕೂಡ ಒಂದು ಚೈತನ್ಯ ಬಿಂದು. ಸರಿ. ಉತ್ತರದಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. 1 ಅನ್ನೋ ಸಂಖ್ಯೆ ನಾನು ಅಂದ್ರೆ ಆತ್ಮ. ನನಗೆ ಒಂದು ಮೌಲ್ಯ ಇದೆ. ಓಕೆ. ಈಗ ಆ 1ರ ಪಕ್ಕದಲ್ಲಿ ಒಂದು ಬಿಂದು ಅಂದ್ರೆ 0 ಸೇರಿಸಿದ್ರೆ ಏನಾಗುತ್ತೆ? ಅದರ ಮೌಲ್ಯ 10 ಪಟ್ಟು ಜಾಸ್ತಿ ಆಗುತ್ತೆ. 10 ಆಗುತ್ತೆ. ಈಗ ಅರ್ಥ ಆಯ್ತು. ಅದೇ ಅಂದ್ರೆ ನಾನು ಆತ್ಮ ಒಂದಾಗಿದ್ರೆ ನಾನು ಪರಮಾತ್ಮ ಬಿಂದುವನ್ನ ನೆನಪು ಮಾಡಿದ ಪ್ರತೀಕ್ಷಣ ನನ್ನ ಮೌಲ್ಯದ ಮುಂದೆ ಒಂದು 0 ಸೇರಿದ ಹಾಗೆ. ನಿಖರವಾಗಿ ನೆನಪು ಮಾಡ್ತಾ ಹೋದಂತೆ 10, 100, 1000 ಹೀಗೆ ನಮ್ಮ ಆಧ್ಯಾತ್ಮಿಕ ಶಕ್ತಿ ಮತ್ತು ಸಂಪತ್ತು ಚಕ್ರಬಡ್ಡಿ ಹಾಗೆ ಬೆಳೆಯುತ್ತೆ. ವಾವ್! ಇದು ಕೇವಲ ಈ ಜನ್ಮಕ್ಕೆ ಸೀಮಿತವಲ್ಲ ಅಲ್ವಾ? ಖಂಡಿತ ಇಲ್ಲ. ಈ ಸಂಗಮ ಯುಗದಲ್ಲಿ ನಾವು ಮಾಡುವ ಈ ನೆನಪಿನ ಸಂಪಾದನೆ ಇಡೀ ಅರ್ಧಕಲ್ಪಕ್ಕೆ ಅಂದ್ರೆ 21 ಜನ್ಮಗಳವರೆಗೆ ನಮ್ಮನ್ನ ಸಾಹುಕಾರನಾಗಿ ಮಾಡುತ್ತೆ. ಇದೇ ನಿಜವಾದ ಶೂನ್ಯದಿಂದ ನಾಯಕರಾಗೋದು. ಇಂದಿನ ಮುರಳಿಯ ಮೊದಲನೆಯ ಅಂಶ ಪ್ರೀತಿಯ ಬಗ್ಗೆ ಇನ್ನೂ ಆಳವಾಗಿ ಹೇಳುತ್ತೆ. ಜ್ಯೋತಿ ಮತ್ತು ಪತಂಗ, ವಿಚಿತ್ರ ಪ್ರೀತಿ. ಭಗವಂತನ ಪ್ರೀತಿಯನ್ನು ವಿಚಿತ್ರ ಪ್ರೀತಿಯಂತೆ ಯಾಕೆ ಕರೀತಾರೆ? ಒಳ್ಳೆ ಪ್ರಶ್ನೆ. ಲೌಕಿಕದಲ್ಲಿ ಪ್ರೀತಿ ಎಂದ್ರೇನು? ಅದು ಯಾವಾಗ್ಲೂ ದೇಹದ ಆಕರ್ಷಣೆ, ಸಂಬಂಧಗಳ ಮೇಲೆ ಇರುತ್ತೆ. ಹೌದು, ಇಂದ್ರಿಯ ಸುಖಕ್ಕೆ ಸಂಬಂಧಿಸಿತು. ಆದರೆ ಈ ಅಲೌಕಿಕ ಪ್ರೀತಿ ಪೂರ್ತಿ ಬೇರೆ. ಇದು ಆತ್ಮದ ಪ್ರೀತಿ. ಇದು ನಮ್ಮನ್ನ ದೇಹದ ಬಾಣದಿಂದ ಮೇಲೆತ್ತಿ ಆತ್ಮಸ್ವರೂಪದಲ್ಲಿ ಸ್ಥಿತರಾಗೋಕೆ ಪ್ರೇರೇಪಿಸುತ್ತೆ. ಅಂದ್ರೆ ದೇಹವನ್ನ ಮರೆಸುವ ಪ್ರೀತಿ. ಅದಕ್ಕೆ ಇದು ವಿಚಿತ್ರ. ಜಗತ್ತಿನಲ್ಲಿ ಪ್ರೀತಿಯಂದ್ರೆ ದೇಹವನ್ನು ನೆನಪಿಸ್ಕೊಳ್ಳೋದು, ಇಲ್ಲಿ ಪ್ರೀತಿಯಂದ್ರೆ ದೇಹವನ್ನು ಮರೆಯೋದು. ಪತಂಗ ಮತ್ತು ಜ್ಯೋತಿಯ ಉದಾಹರಣೆ ಇದನ್ನೇ ಸ್ಪಷ್ಟಪಡಿಸುತ್ತೆ ಅಲ್ವಾ? ಹೌದು. ಪತಂಗಕ್ಕೆ ಜ್ಯೋತಿ ಮೇಲೆ ಎಂಥ ಪ್ರೀತಿ ಅಂದ್ರೆ ಅದು ತನ್ನನ್ನೇ ಅದರಲ್ಲಿ ಸಮರ್ಪಿಸ್ಬಿಡುತ್ತೆ. ಸುಟ್ಟೋಗ್ತೀನಿ ಅನ್ನೋ ಭಯವೇ ಇಲ್ಲ. ಆದ್ರೆ ನಮ್ಗೆ ಆ ದೇಹದ ಮೇಲಿನ ಮೋಹ, ಹಳೆಯ ಸಂಸ್ಕಾರಗಳ ಹಿಡಿತ, ಇದನ್ನ ಬಿಡೋದ್ ಹೇಗೆ? ಪತಂಗದ ಹಾಗೆ ಸಮರ್ಪಣೆ ಆಗೋದ್ ಹೇಗೆ? ಜ್ಞಾನದ ಮೂಲಕ. ಪತಂಗಕ್ಕೆ ತಾನು ಸುಟ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆದ್ರೆ ನಮ್ಗೆ ಜ್ಞಾನ ಇದೆ.
ಈ ಹಳೆಯ ದೇಹದ ಪ್ರಜ್ಞೆ ಅನ್ನೋ ಕತ್ತಲನ್ನ ಪರಮಾತ್ಮ ಅನ್ನೋ ಜ್ಞಾನಜ್ಯೋತಿಯಲ್ಲಿ ಸಮರ್ಪಿಸಿದ್ರೆ ನಾವು ಸಾಯೋದಿಲ್ಲ. ಬದಲಿಗೆ ಹೊಸ ದೈವೀ ಜನ್ಮ ಪಡಿತೀವಿ ಅನ್ನೋ ನಿಶ್ಚಯ ಬೇಕು. ಆ ಜ್ಯೋತಿ ನಮ್ಮನ್ನು ಸುಡೋದಿಲ್ಲ, ನಮ್ಮೊಳಗಿನ ಕೆಟ್ಟದ್ದನ್ನ ಸುಡುತ್ತೆ. ಆ ನಿಶ್ಚಯವೇ ಸಮರ್ಪಣಾ ಭಾವವನ್ನ ತರುತ್ತೆ. ಸರಿ, ಈ ಸಮರ್ಪಣೆಯಿಂದ ಆಸ್ತಿ ಸಿಗುತ್ತೆ ಅಂತ ಹೇಳಿದ್ರಿ. ಈ ಆಸ್ತಿಯ ಸ್ವರೂಪ ಏನು? ಎರಡನೇ ಅಂಶದಲ್ಲಿ ನರಕ ಮತ್ತು ಸ್ವರ್ಗ, ಆಸ್ತಿ ಮತ್ತು ಆತ್ಮಗಳ ತಂದೆ ಅಂತ ಇದೆ. ಹೌದು, ಲೌಕಿಕ ತಂದೆ ಆಸ್ತಿಯನ್ನ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಹಂಚ್ತಾರೆ. ಹಳೇ ಕಾಲದಲ್ಲಂತೂ ಹೆಣ್ಣು ಮಕ್ಕಳಿಗೆ ಹಕ್ಕೇ ಇರಲಿಲ್ಲ. ನಿಜ, ತಾರತಮ್ಯ ಇರುತ್ತಿತ್ತು. ಆದ್ರೆ ನಮ್ಮ ಪಾರಲೌಕಿಕ ತಂದೆ, ಆತ್ಮಗಳ ತಂದೆ, ಅವರ ದೃಷ್ಟಿಯಲ್ಲಿ ಗಂಡು ಹೆಣ್ಣು ಅಂತ ಭೇದ ಇಲ್ಲ. ಎಲ್ಲರೂ ಸಮಾನರಾದ ಆತ್ಮರು. ಹಾಗಾಗಿ ಅವರು ಕೊಡುವ ಸ್ವರ್ಗದ ಆಸ್ತಿ ಅಂದ್ರೆ ರಾಜ್ಯಭಾಗ್ಯ ಎಲ್ಲಾ ಮಕ್ಕಳಿಗೂ ಸಮಾನವಾಗಿ ಸಿಗುತ್ತೆ. ಅಂದ್ರೆ ಇಲ್ಲಿ ಯಾವುದೇ ತಾರತಮ್ಯವಿಲ್ಲ. ಆದ್ರೆ ಈ ಆಸ್ತಿ ಪಡೆಯೋಕೆ ಒಂದು ಷರತ್ತಿದೆ ಅಲ್ವಾ? ನಾವು ಈ ಹಳೆಯ ಪತಿತ ಪ್ರಪಂಚ ಅಂದ್ರೆ ನರಕದಿಂದ ನಮ್ಮ ಬುದ್ಧಿಯನ್ನ ಪೂರ್ತಿಯಾಗಿ ತೆಗಿಬೇಕು. ಖಂಡಿತ. ತಂದೆ ಹೇಳದು ಮನ್ಮನಾಭವ ಅಂದ್ರೆ ನಿನ್ನ ಮನಸ್ಸನ್ನ ನನ್ನಲ್ಲಿಡು. ಯಾವಾಗ ನಮ್ಮ ಬುದ್ಧಿ ಈ ನರಕದ ವಿಷಯ ವೈಭವಗಳಿಂದ ಆಚೆ ಬರುತ್ತೋ ಮತ್ತು ತಂದೆಯ ಶ್ರೀಮತದಂತೆ ನಡೆಯುತ್ತೋ, ಆಗ ನಾವು ಸಹಜವಾಗಿ ಆ ಸ್ವರ್ಗದ ಆಸ್ತಿಗೆ ಅಧಿಕಾರಿಯಾಗ್ತೀವಿ. ನಾವು ಆಸ್ತಿ ಬಗ್ಗೆ ಮಾತಾಡಿದ್ವಿ. ಈಗ ಆ ಆಸ್ತಿ ಸಂಪಾದಿಸುವ ವಿಧಾನದ ಬಗ್ಗೆ ಮತ್ತೊಮ್ಮೆ ಗಮನ ಹರಿಸೋಣ. ಮೂರನೆಯ ಅಂಶ ಮತ್ತೆ ಬಿಂದು ವಿಧಿ, ಸೊನ್ನೆ ಮತ್ತು ಮೌಲ್ಯ, ವ್ಯಾಪಾರ ಮತ್ತು ಸತ್ಯ ಸಂಪಾದನೆಯ ಬಗ್ಗೆ ಹೇಳುತ್ತೆ. ಹೌದು, ಇದೊಂದು ಶ್ರೇಷ್ಠ ಆಧ್ಯಾತ್ಮಿಕ ವ್ಯಾಪಾರ ಅಂತ ನೋಡ್ಬೋದು. ವ್ಯಾಪಾರ. ಹೌದು, ಈ ವ್ಯಾಪಾರದಲ್ಲಿ ನಮ್ಮ ಹೂಡಿಕೆ ಏನು? ಸಮಯ ಮತ್ತು ಸಂಕಲ್ಪ. ನಮಗೆ ಸಿಗೋ ಲಾಭ 21 ಜನ್ಮಗಳ ಸುಖ ಶಾಂತಿ. ಆತ್ಮ ಆದಾಗ ಬಿಂದುರೂಪಿ ತಂದೆಯ ನೆನೆಪು ನಮ್ಮ ಮೌಲ್ಯವನ್ನ 10, 100, 1000 ಹೀಗೆ ಹೆಚ್ಚಿಸುತ್ತೆ. ಇದಕ್ಕಿಂತ ಲಾಭದಾಯಕ ವ್ಯಾಪಾರ ಜಗತ್ತಲ್ಲೇ ಇಲ್ಲ. ಆದ್ರೆ ದಿನನಿತ್ಯದ ಝಂಜಾಟದಲ್ಲಿ, ಕೆಲಸದ ಮಧ್ಯೆ ಈ ನೆನಪಿನ ವ್ಯಾಪಾರವನ್ನ ಸತತವಾಗಿ ಮಾಡೋದು ಹೇಗೆ? ಮನಸ್ಸು ಬೇರೆ ಕಡೆ ಹೋಗುತ್ತಲ್ಲ? ಅದಕ್ಕೆ ಅಭ್ಯಾಸ ಬೇಕು. ಪ್ರಾರಂಭದಲ್ಲಿ ಸಣ್ಣಪುಟ್ಟ ಕೆಲಸ ಮಾಡುವಾಗ, ನಡೆಯುವಾಗ ನಾನೊಬ್ಬಳು ಆತ್ಮ, ನನ್ನ ತಂದೆ ಪರಮಾತ್ಮ ಅಂತ ಚಿಂತನೆ ಮಾಡಬಹುದು. ಟ್ರಾಫಿಕ್ ಕಂಟ್ರೋಲ್. ಹೌದು, ನಿಧಾನವಾಗಿ ಈ ಅಭ್ಯಾಸ ನಮ್ಮ ಸಹಜ ಸಂಸ್ಕಾರ ಆದಾಗ ದೊಡ್ಡ ಕೆಲಸ ಮಾಡುವಾಗಲೂ ಬುದ್ಧಿ ತಂದೆಯ ನೆನಪಲ್ಲಿ ಸ್ಥಿರವಾಗಿರುತ್ತೆ. ಈ ಸತ್ಯ ಸಂಪಾದನೆಯನ್ನ ಈಗ ಮಾತ್ರ ಮಾಡೋಕೆ ಸಾಧ್ಯ. ಸರಿ, ಈ ಸಂಪಾದನೆ ಮಾಡಿ ಸ್ವರ್ಗಕ್ಕೆ ಹೋದಾಗ ಅಲ್ಲಿನ ಜೀವನ ಹೇಗಿರುತ್ತೆ? ಅಲ್ಲಿ ಶಾಂತಿ ಇರುತ್ತೆ, ಆದ್ರೆ ಕರ್ಮವೂ ಇರುತ್ತೆ ಅಲ್ವಾ? 4ನೇ ಅಂಶ ಶಾಂತಿ ಮತ್ತು ಕರ್ಮದ ಬಗ್ಗೆ ಹೇಳುತ್ತೆ. ಇದು ತುಂಬಾ ಮುಖ್ಯವಾದ ವಿಷಯ. ಜಗತ್ತಿನಲ್ಲಿ ಅನೇಕರು ಶಾಂತಿಗಾಗಿ ಕರ್ಮವನ್ನೇ ಬಿಡೋಕೆ ಪ್ರಯತ್ನಿಸ್ತಾರೆ. ಹೌದು, ಕಾಡಿಗೆ ಹೋಗ್ತಾರೆ, ಮೌನ ಆಚರಿಸ್ತಾರೆ. ಆದ್ರೆ ಶರೀರದಲ್ಲಿರುವಾಗ ಕರ್ಮ ಮಾಡದೇ ಇರೋಕಾಗತ್ತಾ? ಉಸಿರಾಡೋದು ಕೂಡ ಒಂದು ಕರ್ಮ. ನಿಜವಾದ ಶಾಂತಿ ಸಿಗೋದು ಶಾಂತಿಧಾಮದಲ್ಲಿ, ನಮ್ಮ ಆತ್ಮದ ಮನೆಯಲ್ಲಿ. ಆದ್ರೆ ಸತ್ಯಯುಗದಲ್ಲಿ ನಾವು ಕರ್ಮ ಮಾಡ್ತಲೇ ಶಾಂತಿ, ಸುಖ, ನೆಮ್ಮದಿ ಅನುಭವ ಮಾಡ್ತೀವಿ. ಅದು ಹೇಗೆ ಸಾಧ್ಯ? ಈಗ ನಾವು ಕೆಲ್ಸ ಮಾಡಿದ್ರೆ ಸುಸ್ತಾಗತ್ತೆ, ಒತ್ತಡ ಆಗತ್ತೆ. ಸತ್ಯಯುಗದಲ್ಲಿ ಹಾಗಾಗೋದಿಲ್ವಾ? ಆಗೋದಿಲ್ಲ. ಯಾಕಂದ್ರೆ ಸತ್ಯಯುಗದಲ್ಲಿ ಮಾಡುವ ಪ್ರತಿಯೊಂದು ಕರ್ಮವೂ ಅಕರ್ಮ ಆಗಿರುತ್ತೆ. ಅಂದ್ರೆ ಅದಕ್ಕೆ ಪಾಪಾಪುಣ್ಯದ ಲೆಕ್ಕ ಇಲ್ಲ. ಓ, ಅಲ್ಲಿ ಆತ್ಮಸಂಪೂರ್ಣ ಪವಿತ್ರ ಸತೋಪ್ರಧಾನ ಸ್ಥಿತಿಯಲ್ಲಿರುತ್ತೆ. ದೇಹವೂ ನಿರೋಗಿಯಾಗಿರುತ್ತೆ. ಹಾಗಾಗಿ ಅಲ್ಲಿ ಮಾಡುವ ಕರ್ಮ ಒಂದು ಆಟದ ಹಾಗೆ, ಒಂದು ಲೀಲೆಯ ಹಾಗೆ ಆನಂದ ಕೊಡುತ್ತೆ. ಕರ್ಮವನ್ನ ಬಿಡಬೇಕಾಗಿಲ್ಲ. ಕರ್ಮ ಮಾಡುವ ಆತ್ಮಿಕ ಸ್ಥಿತಿಯನ್ನ ಬದಲಾಯಿಸ್ಕೋಬೇಕು. ಆ ಅಕರ್ಮ ಸ್ಥಿತಿಯನ್ನ ತಲುಪೋಕೆ ಈಗ ನಮ್ಮ ಹವ್ಯಾಸಗಳನ್ನ ಶುದ್ಧೀಕರಿಸ್ಕೋಬೇಕು. 5ನೇ ಅಂಶ ನಮ್ಮ ಪವಿತ್ರತೆ ಮತ್ತು ಹವ್ಯಾಸಗಳ ಬಗ್ಗೆ ಗಮನ ಸೆಳೆಯುತ್ತೆ. ಹೌದು, ಇಲ್ಲಿ ಕೆಟ್ಟ ಹವ್ಯಾಸಗಳು, ಚಟ, ಸಿಗರೇಟ್ ನಶೆ, ಪವಿತ್ರ ಭೋಜನ ಮತ್ತು ಸಂಘದ ಬಗ್ಗೆ ಸ್ಪಷ್ಟವಾಗಿ ಹೇಳಲಾಗಿದೆ. ವಿಕಾರದ ಒಂದು ಸಣ್ಣ ರುಚಿ ಕೂಡ ಹೇಗೆ ದೊಡ್ಡ ಚಟ ಆಗುತ್ತೆ ಅನ್ನೋಕೆ ಸಿಗರೇಟಿನ ಉದಾಹರಣೆ ಕೊಟ್ಟಿದ್ದಾರೆ. ಸ್ನೇಹಿತರ ಒತ್ತಾಯಕ್ಕೆ ಅಂತ ಒಮ್ಮೆ ರುಚಿ ನೋಡಿದ್ರೆ ಆ ಕೆಟ್ಟ ಸಂಘದ ಪ್ರಭಾವದಿಂದ ಅದು ಜೀವನ ಪೂರ್ತಿ ಬಿಡಲಾಗದ ಚಟ ಆಗ್ಬಿಡುತ್ತೆ. ಖಂಡಿತ, ಇದು ಬರೀ ಸಿಗರೇಟ್ಗೆ ಅಲ್ಲ, ಪ್ರತಿಯೊಂದು ವಿಕಾರಕ್ಕೂ ಅನ್ವಯಿಸುತ್ತೆ. ಹಾಗೆಯೇ ಪವಿತ್ರ ಭೋಜನದ ಬಗ್ಗೆನೂ ಹೇಳಲಾಗಿದೆ. ಅನ್ನ ಹೇಗೋ ಮನಸ್ಸು ಹಾಗೆ ಅಂತ. ನಾವು ದೇವತೆಯಾಗೋ ಗುರಿ ಇಟ್ಕೊಂಡಿರೋದ್ರಿಂದ ನಮ್ಮ ಆಹಾರ ಪಾನೀಯ ಶುದ್ಧವಾಗಿರಬೇಕು. ಹೌದು, ಪವಿತ್ರ ಆಹಾರ ಅಂದ್ರೆ ಬರೀ ಸಸ್ಯಾಹಾರ ಅಲ್ಲ. ಅದನ್ನ ಯಾರು, ಯಾವ ವೃತ್ತಿಯಲ್ಲಿ, ಯಾವ ಸಂಕಲ್ಪದಿಂದ ತಯಾರಿಸಿದ್ದಾರೆ ಅನ್ನೋದು ಕೂಡ ಮುಖ್ಯ. ತಂದೆಯ ನೆನಪಲ್ಲಿ ತಯಾರಿಸಿದ ಆಹಾರ ಪ್ರಸಾದ ಆಗತ್ತೆ.
ಅದು ನಮ್ಮ ಮನಸ್ಸನ್ನ ಶುದ್ಧವಾಗಿಡೋಕೆ ಸಹಾಯ ಮಾಡುತ್ತೆ. ಈ ಹವ್ಯಾಸಗಳನ್ನ ಬದಲಾಯಿಸಲು ನಮ್ಗೆ ಒಂದು ಆದರ್ಶ ಬೇಕಲ್ವಾ? ಅದಕ್ಕೇನ 6ನೇ ಅಂಶದಲ್ಲಿ ತಂದೆಯನ್ನು ಅನುಸರಿಸುವುದು ಅಥವಾ ಫಾಲೋ ಫಾದರ್ ಅಂತ ಬಂದಿರೋದು? ನಿಖರವಾಗಿ ಸನ್ ಶೋಸ್ ಫಾದರ್ ಅಂದ್ರೆ ಮಕ್ಕಳು ತಮ್ಮ ನಡತೆಯಿಂದ ತಂದೆಯ ಪರಿಚಯ ಕೊಡ್ತಾರೆ. ನಾವಿಷ್ಟು ದಿನ ಲೌಕಿಕ ತಂದೆಯರನ್ನ ಅಂದ್ರೆ ದೇಹದಾರಿ ಗುರುಗಳನ್ನ ಫಾಲೋ ಮಾಡ್ತಾ ಬಂದು ಪತಿತರಾಗಿದ್ದೇವೆ. ಆದ್ರೆ ಈಗ ನಮ್ಗೆ ಪಾರಲೌಕಿಕ ತಂದೆ ಶಿವಬಾಬಾ ಸಿಕ್ಕಿದ್ದಾರೆ. ಅವರನ್ನೊಬ್ಬರನ್ನೇ ಫಾಲೋ ಮಾಡಿದ್ರೆ ನಾವು ಪಾವನರಾಗ್ತೀವಿ, ಸ್ವರ್ಗದ ಆಸ್ತಿ ಪಡಿತೀವಿ. ಫಾಲೋ ಫಾದರ್ ಅಂದ್ರೆ ಅವರ ಶ್ರೀಮತವನ್ನ ಪಾಲಿಸೋದು ಅಷ್ಟೇ. ಹೌದು, ತಂದೆಯ ಗುಣಗಳನ್ನ ನಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ಳೋದು. ನಾವು ತಂದೆಯನ್ನ ಫಾಲೋ ಮಾಡುವಾಗ ಅವರು ನಮ್ಗೆ ಶಿಕ್ಷಕನಾಗಿಯೂ ಪಾಠ ಕಲಿಸ್ತಾರೆ. ಆದ್ರೆ ಭಕ್ತಿ ಮಾರ್ಗದಲ್ಲಿ ನಾವು ದೇವ್ರತ್ರ ಕೃಪೆ ಕೇಳ್ತೀವಿ. 7ನೇ ಅಂಶ ಶಿಕ್ಷಕರು ಮತ್ತು ಕೃಪೆ ಬಗ್ಗೆ ಈ ವ್ಯತ್ಯಾಸವನ್ನ ಸ್ಪಷ್ಟಪಡಿಸುತ್ತೆ. ಲೌಕಿಕದಲ್ಲಿ ಒಬ್ಬ ವಿದ್ಯಾರ್ಥಿ ಫೇಲ್ ಆಗ್ತಿದ್ದೀನಿ, ಕೃಪೆ ತೋರಿ ಪಾಸ್ ಮಾಡಿ ಅಂತ ಟೀಚರ್ ಹತ್ರ ಕೇಳಿದ್ರೆ ಅವರು ಪಾಸ್ ಮಾಡ್ತಾರಾ? ಇಲ್ಲ, ಬದಲಿಗೆ ಇನ್ನೂ ಚೆನ್ನಾಗಿ ಓದು, ನಾನಾ ಎಕ್ಸ್ಟ್ರಾ ಕ್ಲಾಸ್ ತಗೊಳ್ತೀನಿ ಅಂತ ಪ್ರೋತ್ಸಾಹಿಸ್ತಾರೆ. ಅದೇ ರೀತಿ ನಮ್ಮ ತಂದೆ ಶಿಕ್ಷಕರಾಗಿ ನಮ್ಗೆ ಜ್ಞಾನ ಕಲಿಯೋಕೆ ಈ ಸಂಗಮಯುಗದ ಅಮೂಲ್ಯ ಸಮಯ ಕೊಟ್ಟಿದ್ದಾರೆ. ನಾವು ಕೃಪೆ ಬೇಡುವ ಭಿಕ್ಷುಕರಲ್ಲ, ಪುರುಷಾರ್ಥ ಮಾಡಿ ನಮ್ಮ ಹಕ್ಕನ್ನ ಪಡೆಯುವ ಅಧಿಕಾರಿ ಮಕ್ಕಳು. ಈ ಪುರುಷಾರ್ಥದಿಂದ ನಮ್ಮಲ್ಲಿ ಬರೋ ಬದಲಾವಣೆಗಳು ನಮ್ಮ ವ್ಯಕ್ತಿತ್ವದಲ್ಲೇ ಹೇಗೆ ಕಾಣಿಸುತ್ತೆ? 8ನೇ ಅಂಶದಲ್ಲಿ ಅರಳಿದ ಹೂವಿನಂತೆ ಇರ್ಬೇಕು ಅಂತ ಹೇಳಲಾಗಿದೆ. ಹೌದು, ತಂದೆ ಹೇಳ್ತಾರೆ, ನೀವು ಸದಾ ಅರಳಿದ ಹೂವಿನ ಹಾಗೆ ಹರ್ಷಚಿತ್ತರಾಗಿರ್ಬೇಕು. ನಿಮ್ಮ ಮುಖದಲ್ಲಿ ಆಧ್ಯಾತ್ಮಿಕ ನಶೆ ಕಾಣಬೇಕು. ಬಾಡಿದ ಹೂವಿನ ಹಾಗೆ ಇರಬಾರ್ದು. ಸ್ವರ್ಗದಲ್ಲಿ ಸೌಂದರ್ಯ ಸ್ವಾಭಾವಿಕವಾಗಿರುತ್ತೆ, ಯಾಕಂದ್ರೆ ಆತ್ಮ ಮತ್ತು ಶರೀರ ಎರಡೂ ಪವಿತ್ರವಾಗಿರುತ್ತೆ. ಲಕ್ಷ್ಮೀನಾರಾಯಣರ ಸೌಂದರ್ಯವನ್ನ ಈ ಕಣ್ಣುಗಳಲ್ಲಿ ನೋಡೋಕಾಗಲ್ಲ, ಸಾಕ್ಷಾತ್ಕಾರ ಮಾತ್ರ ಮಾಡ್ಕೊಳ್ಬಹುದು ಅಂತನೂ ಹೇಳಲಾಗಿದೆ. ಹೌದು, ಸಾಕ್ಷಾತ್ಕಾರ ಅನ್ನೋದು ಒಂದು ಕ್ಷಣದ ದಿವ್ಯ ಅನುಭವ, ಒಂದು ಝಲಕ್. ಅದು ನಮ್ಮನ್ನ ಪುರುಷಾರ್ಥ ಮಾಡೋಕೆ ಪ್ರೇರೇಪಿಸುತ್ತೆ. ಆದರೆ ಸತ್ಯಯುಗದಲ್ಲಿ ನಾವು ವಾಸ್ತವದಲ್ಲಿ ಆ ದೈವಿ ಸ್ವರೂಪದಲ್ಲಿರ್ತೀವಿ. ಸಾಕ್ಷಾತ್ಕಾರ ಟ್ರೇಲರ್ ಇದ್ದಾಗೆ, ಸತ್ಯಯುಗ ಪೂರ್ತಿ ಸಿನಿಮಾ. ನಮ್ಮ ಈ ವೈಯಕ್ತಿಕ ರೂಪಾಂತರಕ್ಕೂ ಇಡೀ ಪ್ರಪಂಚದ ರೂಪಾಂತರಕ್ಕೂ ಸಂಬಂಧ ಇದೆಯಾ? 9ನೇ ಅಂಶ ಶಿವಜಯಂತಿಯ ಮಹತ್ವವನ್ನು ತಿಳಿಸುತ್ತೆ. ಖಂಡಿತ ಇದೆ. ಶಿವಜಯಂತಿ ಕೇವಲ ಒಂದು ಹಬ್ಬ ಅಲ್ಲ, ಅದು ಇಡೀ ಭಾರತದ ಮತ್ತು ವಿಶ್ವದ ಭಾಗ್ಯವನ್ನು ಬದಲಾಯಿಸೋ ದಿನ. ಅದಕ್ಕೆ ಅದನ್ನ ಭಾರತದ ಸ್ವರ್ಗ ಜಯಂತಿ ಅಂತಾರೆ. ಯಾಕಂದ್ರೆ ಶಿವತಂದೆ ಬಂದು ಜ್ಞಾನ ಕೊಟ್ಟಾಗ್ಲೇ ನರಕವಾಗಿದ್ದ ಭಾರತ ಮತ್ತೆ ಸ್ವರ್ಗ ಆಗುತ್ತೆ. ಮತ್ತು ಗೀತೆಯ ನಿಜವಾದ ರಚಯಿತನು ನಿರಾಕಾರ ಶಿವತಂದೆಯೇ. ಈ ಜ್ಞಾನದ ಆಧಾರದ ಮೇಲೆಯೇ ನಾವು ಪಾವನರಾಗೋದು. ಹೌದು, ಈ ಜ್ಞಾನವೇ ನಮಗೆ ತಂದೆಯಿಂದ ಸಿಕ್ಕಿರೋ ಅತಿದೊಡ್ಡ ಆಸ್ತಿ. ಈಗ ಇಂದಿನ ವರದಾನದ ಕಡೆಗೆ ಗಮನ ಹರಿಸೋಣ. ವರದಾನ ಹೀಗಿದೆ: ಸಂತುಷ್ಟತೆಯ ತ್ರಿಮೂರ್ತಿ ಸರ್ಟಿಫಿಕೇಟ್ನ ಮೂಲಕ ಸದಾ ಸಫಲತೆಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಪದವಿಯ ಅಧಿಕಾರಿ ಭವ. ಇದೊಂದು ಬಹಳ ಗಹನವಾದ ವರದಾನ. ಸಫಲತೆ ಪಡೆಯೋಕೆ ನಮಗೆ 3 ಕಡೆಯಿಂದ ಸರ್ಟಿಫಿಕೇಟ್ ಬೇಕು. 1 ತಂದೆಯಿಂದ, ಇದು ನಾವು ಸತ್ಯವಾಗಿ ಇದ್ರೆ ಸಿಗುತ್ತೆ. 2ನೇದು ನಮ್ಮಿಂದಲೇ ನಮಗೆ, ನಮ್ಮ ಮನಸ್ಸಾಕ್ಷಿಯಿಂದ, ಇದು ನಾವು ಸದಾ ಶ್ರೀಮತದ ಗೆರೆಯೊಳಗೆ ಇದ್ರೆ ಮಾತ್ರ ಸಾಧ್ಯ. 3ನೇ ಸರ್ಟಿಫಿಕೇಟ್ ಪರಿವಾರದಿಂದ, ಅಂದ್ರೆ ನಮ್ಮ ದೈವೀ ಸಹೋದರ ಸಹೋದರಿಯರಿಂದ ಪಡೆಯಬೇಕು. ಇದು ಕೆಲವೊಮ್ಮೆ ತುಂಬಾ ಕಷ್ಟ ಅನ್ಸತ್ತೆ ಅಲ್ವಾ? ಹೌದು, ಯಾಕಂದ್ರೆ ಎಲ್ಲರ ಸಂಸ್ಕಾರ ಬೇರೆ ಬೇರೆ. ಅದಕ್ಕೆ ಮೂಲಮಂತ್ರ ಗೌರವ ಕೊಡುವುದು. ಅವರ ವಿಶೇಷತೆಗಳನ್ನು ನೋಡ್ಬೇಕು, ನಿಷ್ಕಾಮವಾಗಿ ಶುಭ ಭಾವನೆ ಇಟ್ಕೊಳ್ಬೇಕು. ಆಗ ಅವರು ಸಹಜವಾಗಿ ಸಂತುಷ್ಟರಾಗ್ತಾರೆ. ಈ 3 ಸರ್ಟಿಫಿಕೇಟ್ ಸಿಕ್ಕಿದ್ರೆ ನಾವು ಶ್ರೇಷ್ಠ ಪದವಿಯ ಅಧಿಕಾರಿಗಳಾಗ್ತೀವಿ. ಇಂದಿನ ಸ್ಲೋಗನ್: ಯಾರು ಚಿತ್ರ ದೇಹವನ್ನು ನೋಡದೆ ಚೈತನ್ಯ, ಆತ್ಮ ಹಾಗೂ ಚರಿತ್ರೆಯನ್ನು ನೋಡುವರೋ ಅವರೇ ಶ್ರೇಷ್ಠ ಚಾರಿತ್ರ್ಯವಂತರಾಗಿದ್ದಾರೆ. ಈ ಸ್ಲೋಗನ್ ನಮ್ಮ ದೃಷ್ಟಿಯನ್ನೇ ಪರಿವರ್ತಿಸೋ ಹಾಗೆ ಹೇಳುತ್ತೆ. ಸಾಮಾನ್ಯವಾಗಿ ನಾವು ಜನರ ಬಣ್ಣ, ರೂಪ ಅಂದ್ರೆ ಚಿತ್ರವನ್ನ ನೋಡ್ತೀವಿ. ದೇಹವನ್ನ ನೋಡ್ದೆ ಆತ್ಮವನ್ನ ನೋಡೋದು ಅಂದ್ರೆ ಏನು? ಇದು ಜನರ ತಪ್ಪುಗಳನ್ನ ನಿರ್ಲಕ್ಷಿಸೋದಲ್ಲ, ಬದಲಿಗೆ ತಪ್ಪಿನ ಆಚೆ ಇರುವ ಆತ್ಮವನ್ನ ನೋಡೋದು. ಪ್ರತಿಯೊಬ್ಬ ಆತ್ಮನೂ ಮೂಲದಲ್ಲಿ ಪವಿತ್ರ ಮತ್ತು 84 ಜನ್ಮಗಳ ಶ್ರೇಷ್ಠ ಚರಿತ್ರೆ ಹೊಂದಿದ್ದಾನೆ ಅನ್ನೋ ಸ್ಮೃತಿಯಲ್ಲಿ ನೋಡೋದು. ಆಗ ಅವರ ಬಗ್ಗೆ ದ್ವೇಷ ಬರೋದಿಲ್ಲ. ಹೌದು, ಬದಲಿಗೆ ಕರುಣೆ ಬರುತ್ತೆ. ನಮ್ಮ ದೃಷ್ಟಿ ಬದಲಾದ್ರೆ ನಮ್ಮ ವೃತ್ತಿ, ನಡತೆ ಎಲ್ಲವೂ ಶ್ರೇಷ್ಠವಾಗತ್ತೆ. ಇಂದಿನ ಅವ್ಯಕ್ತ ಸೂಚನೆ ಹೀಗಿದೆ:
ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಹೇಗೆ ಸರ್ವ ಆತ್ಮಗಳಿಗೆ ಜ್ಞಾನದ ಬೆಳಕನ್ನು ಕೊಡುವುದಕ್ಕೆ ಸದಾ ಶುಭಭಾವನಾ ಅಥವಾ ಕಲ್ಯಾಣದ ಭಾವನೆಯನ್ನಿಟ್ಟುಕೊಳ್ಳುತ್ತೀರಿ, ಹಾಗೆಯೇ ತಮ್ಮ ಈ ದೈವೀ ಸಂಘಟನೆಯನ್ನು ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿ ಸಂಘಟನೆಯ ಶಕ್ತಿಯನ್ನು ಹೆಚ್ಚಿಸುವ ಪ್ರಯತ್ನ ಮಾಡಿ. ಆಗ ನಿಮ್ಮ ಈ ದೈವೀ ಸಂಘಟನೆಯ ಮೂರ್ತಿಯಲ್ಲಿ ಏಕತೆ ಹಾಗೂ ಏಕರಸ ಸ್ಥಿತಿಯ ಪ್ರತ್ಯಕ್ಷ ರೂಪದಲ್ಲಿ ಸಾಕ್ಷಾತ್ಕಾರವಾಗುವುದು. ಈ ಸೂಚನೆ ಸಂಘಟನೆಯ ಶಕ್ತಿಯ ಬಗ್ಗೆ ಹೇಳುತ್ತೆ. 5 ಬೆರಳುಗಳು ಬೇರೆ ಬೇರೆ ಇದ್ರೆ ಶಕ್ತಿ ಇರೋಲ್ಲ. ಅವೇ ಒಂದು ಮುಷ್ಟಿಯಾದಾಗ ಅಪಾರ ಶಕ್ತಿ ಬರುತ್ತೆ. ಹೌದು, ನಮ್ಮಲ್ಲಿ ಪರಸ್ಪರ ವಿಶ್ವಾಸವಿದ್ದು ಎಲ್ಲರೂ ಒಂದೇ ಗುರಿಯಲ್ಲಿ ಸ್ಥಿತರಾಗಿದ್ರೆ ನಮ್ಮ ಸಂಘಟನೆಯ ಮೂಲಕವೇ ಜಗತ್ತಿಗೆ ತಂದೆಯ ಪ್ರತ್ಯಕ್ಷತೆಯ ಸಾಕ್ಷಾತ್ಕಾರ ಆಗುತ್ತೆ. ಸಂಘಟನೆಯ ಶಕ್ತಿಯೇ ಪ್ರತ್ಯಕ್ಷತೆಯ ಆಧಾರ. ಸರಿ, ಈಗ ಕೆಲವು ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ. ನಾನು ಬಿಂದು ತಂದೆಯ ನೆನಪಿನಿಂದ ಅರ್ಧಕಲ್ಪಕ್ಕಾಗಿ ಸಾಹುಕಾರನಾಗುವ ಸತ್ಯ ಸಂಪಾದನೆಯ ಅಧಿಕಾರಿ ಆತ್ಮನಾಗಿದ್ದೇನೆ. ನಾನು ಸಂತುಷ್ಟತೆಯ ತ್ರಿಮೂರ್ತಿ ಸರ್ಟಿಫಿಕೇಟ್ ಪಡೆದು ಸಫಲತೆ ಪಡೆಯುವ ಶ್ರೇಷ್ಠ ಪದವಿಯ ಅಧಿಕಾರಿ ಆತ್ಮನಾಗಿದ್ದೇನೆ. ನಾನು ಚಿತ್ರವನ್ನು ನೋಡದೆ ಚೈತನ್ಯ ಮತ್ತು ಚರಿತ್ರೆಯನ್ನು ನೋಡುವ ಶ್ರೇಷ್ಠ ಚಾರಿತ್ರವಂತ ಆತ್ಮನಾಗಿದ್ದೇನೆ. ನಾನು ಏಕತೆ ಮತ್ತು ವಿಶ್ವಾಸದ ಗುಣಗಳ ಮೂಲಕ ದೈವೀ ಸಂಘಟನೆಯ ಶಕ್ತಿಯನ್ನು ಹೆಚ್ಚಿಸುವ ಸಫಲತಾ ಸಂಪನ್ನ ಆತ್ಮನಾಗಿದ್ದೇನೆ. ನಾನು ತಂದೆಯನ್ನು ಫಾಲೋ ಮಾಡಿ ಸ್ವರ್ಗದ ಮಾಲೀಕನಾಗುವ ಶ್ರೇಷ್ಠ ಪುರುಷಾರ್ಥಿ ಆತ್ಮನಾಗಿದ್ದೇನೆ. ನಾನು ಶ್ರೀಮತದ ಗೆರೆಯೊಳಗಿದ್ದು ಸ್ವಯಂ ಸಂತುಷ್ಟನಾಗಿ ಜೀವಿಸುವ ಪವಿತ್ರ ಆತ್ಮನಾಗಿದ್ದೇನೆ. ನಾನು ತಂದೆಯ ಪ್ರೀತಿಯಲ್ಲಿ ಶರೀರದ ಭಾನವನ್ನು ಮರೆತು ನೆನಪಿನಲ್ಲಿಯೇ ಸತ್ಯ ಸಂಪಾದನೆ ಮಾಡುವ ಪಾವನ ಆತ್ಮನಾಗಿದ್ದೇನೆ. ನಾನು ಭಿನ್ನ ಭಿನ್ನ ಜ್ಞಾನ ಅಂಶಗಳನ್ನು ವಿಚಾರಸಾಗರ ಮಂಥನ ಮಾಡಿ ಪತಿತರನ್ನು ಪಾವನ ಮಾಡುವ ಸೇವಾನಿರತ ವಿದ್ಯಾರ್ಥಿ ಆತ್ಮನಾಗಿದ್ದೇನೆ. ಒಂದು ಆತ್ಮನಾಗಿದ್ದೇನೆ ಎಂಬ ಸ್ಮೃತಿಯಲ್ಲಿರಿ. ಹೇಗೆ ಒಂದರ ಮುಂದೆ ಸೊನ್ನೆಗಳನ್ನು ಹಾಕುತ್ತಾ ಹೋದ್ರೆ ಅದರ ಮೌಲ್ಯ ಹೆಚ್ಚಾಗುತ್ತದೆಯೋ ಹಾಗೆಯೇ ಬಿಂದುರೂಪ ತಂದೆಯ ನೆನಪಿನಿಂದ ಆತ್ಮದಲ್ಲಿ ಶಕ್ತಿ ಜಮೆಯಾಗುತ್ತದೆ ಮತ್ತು ನೀವು ಜನ್ಮಾಂತರಕ್ಕೆ ಸಾಹುಕಾರರಾಗುತ್ತೀರಿ. 2ನೇಯದು, ಜೀವಂತ ಸಾವು. ಈ ಹಳೆಯ ಪ್ರಪಂಚ ಮತ್ತು ದೇಹದ ಸಂಬಂಧಗಳಿಂದ ಬುದ್ಧಿಯೋಗವನ್ನು ಕಿತ್ತುಕೊಳ್ಳಿ. ನಾನು ಈ ಹಳೆಯ ಜಗತ್ತಿಗೆ ಸತ್ತಿದ್ದೇನೆ, ಈಗ ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ ಎಂಬ ಭಾವನೆಯಲ್ಲಿರಿ. ಜ್ಯೋತಿಯಲ್ಲಿ ಪತಂಗವು ಸುಟ್ಟು ಹೋಗುವಂತೆ ಒಬ್ಬ ತಂದೆಯ ಪ್ರೀತಿಯಲ್ಲಿ ಮಗ್ನರಾಗಿರಿ. 3ನೇಯದು, ಪವಿತ್ರತೆಯ ರಕ್ಷಣೆ. ಕಾಮವಿಕಾರವು ಮಹಾಶತ್ರುವಾಗಿದೆ. ದ್ರೌಪದಿಯು ಹೇಗೆ ರಕ್ಷಣೆಗಾಗಿ ಕೂಗಿಕೊಂಡಳೋ ಹಾಗೆ ವಿಕಾರಗಳಿಂದ ರಕ್ಷಣೆ ಪಡೆಯಲು ತಂದೆಯನ್ನು ನೆನಪು ಮಾಡಿ. ಮನಸ್ಸಿನಲ್ಲಿಯೂ ಸಹ ವಿಕಾರದ ಅಂಶ ಮಾತ್ರವೂ ಬಾರದಂತೆ ಎಚ್ಚರವಹಿಸಿ ಸಂಪೂರ್ಣ ಪವಿತ್ರರಾಗಿ. 4ನೇಯದು, ಈಶ್ವರೀಯ ವಿದ್ಯಾರ್ಥಿ ಜೀವನ. ನಾನು ಒಬ್ಬ ಈಶ್ವರೀಯ ವಿದ್ಯಾರ್ಥಿ ಎಂಬುದು ಸದಾ ನೆನಪಿರಲಿ. ಯಾವುದೇ ಕೆಟ್ಟ ಹವ್ಯಾಸಗಳು ಅಥವಾ ಚಟಗಳಿಗೆ, ಉದಾಹರಣೆಗೆ ಸಿಗರೇಟ್ ಇತ್ಯಾದಿ ಬಲಿಯಾಗಬಾರದು. ದೇವತೆಗಳಂತೆ ಕೇವಲ ಶುದ್ಧ ಮತ್ತು ಪವಿತ್ರವಾದ ಆಹಾರವನ್ನೇ ಸ್ವೀಕರಿಸುವ ವ್ರತವನ್ನು ಪಾಲಿಸಿ. 5ನೇಯದು, ವಿಚಾರ ಸಾಗರ ಮಂಥನ. ತಂದೆ ತಿಳಿಸಿದ ಜ್ಞಾನದ ಪ್ರತಿಯೊಂದು ಅಂಶಗಳನ್ನು ಆಳವಾಗಿ ಚಿಂತನೆ, ಮಂಥನ ಮಾಡಿ. ಪತಿತರನ್ನು ಪಾವನರನ್ನಾಗಿ ಮಾಡುವ ಶ್ರೇಷ್ಠ ಸೇವೆಯಲ್ಲಿ ಅಥವಾ ಆತ್ಮಿಕ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳಿ. ಮಂದಬುದ್ಧಿಯಾಗದೆ ಚುರುಕಾಗಿ ಓದಿ ಮತ್ತು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ. 6ನೇಯದು, ಸಂತುಷ್ಟತೆಯ ಸರ್ಟಿಫಿಕೇಟ್. ಶ್ರೇಷ್ಠ ಪದವಿಯನ್ನು ಪಡೆಯಲು ತಂದೆ, ಸ್ವಯಂ ಮತ್ತು ದೈವೀ ಪರಿವಾರ ಈ ಮೂವರಿಂದಲೂ ಸಂತುಷ್ಟತೆಯ ಸರ್ಟಿಫಿಕೇಟ್ ಪಡೆಯಿರಿ. ಪರಿವಾರದವರನ್ನು ಸಂತುಷ್ಟಪಡಿಸಲು ಎಲ್ಲರಿಗೂ ಗೌರವ ಕೊಡಿ ಮತ್ತು ತಂದೆಯನ್ನು ಸಂತುಷ್ಟಪಡಿಸಲು ಸತ್ಯವಾಗಿರಿ. 7ನೇಯದು, ಆತ್ಮಿಕ ದೃಷ್ಟಿ. ವ್ಯಕ್ತಿಯ ದೇಹವೆಂಬ ಚಿತ್ರವನ್ನು ನೋಡದೆ ಚೈತನ್ಯ ಆತ್ಮವನ್ನು ಮತ್ತು ಅದರ ಶ್ರೇಷ್ಠ ಚರಿತ್ರೆಯನ್ನು ನೋಡುವ ಅಭ್ಯಾಸ ಮಾಡಿ. ಯಾರು ಆತ್ಮ ಮತ್ತು ಚರಿತ್ರೆಯನ್ನು ನೋಡುತ್ತಾರೋ ಅವರೇ ಶ್ರೇಷ್ಠ ಚಾರಿತ್ರ್ಯವಂತರು. ಮತ್ತು ಕೊನೆಯದು, ಫಾಲೋ ಫಾದರ್. ಲೌಕಿಕ ತಂದೆಯನ್ನು ಫಾಲೋ ಮಾಡುವುದರಿಂದ ಏಣಿಯನ್ನು ಇಳಿದಿದ್ದೀರಿ. ಈಗ ಪಾರಲೌಕಿಕ ತಂದೆಯನ್ನು ಫಾಲೋ ಮಾಡಿ ಪವಿತ್ರರಾಗಿ ಮತ್ತು ಸ್ವರ್ಗದ ಮಾಲೀಕರಾಗಿ. ಈಗ ರಾಜಯೋಗ ಧ್ಯಾನ ಮಾಡೋಣ ಬನ್ನಿ. ಬಿಂದು ಸ್ವರೂಪದಿಂದ ಸಫಲತೆಯೆಡೆಗೆ. ಓಂ ಶಾಂತಿ. ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಬಿಡಿ. ಈಗ ನಿಮ್ಮ ಸಂಪೂರ್ಣ ಗಮನವನ್ನು ಈ ಕ್ಷಣಕ್ಕೆ ತನ್ನಿರಿ. ನಾನು ಈ ಸ್ಥೂಲ ಶರೀರಕ್ಕಿಂತ ಭಿನ್ನವಾದ ಅತ್ಯಂತ ಸೂಕ್ಷ್ಮವಾದ ಚೈತನ್ಯ ಶಕ್ತಿಯಾಗಿದ್ದೇನೆ. ನನ್ನ ಗಮನವನ್ನು
ಹೊರಗಿನ ಪ್ರಪಂಚದಿಂದ ಸೆಳೆದು ನನ್ನ ಅಂತರಾಳದ ಕಡೆಗೆ ಕರೆದೊಯ್ಯುತ್ತಿದ್ದೇನೆ. ಈ ಹಳೆಯ ಪ್ರಪಂಚ, ಹಳೆಯ ಸಂಬಂಧಗಳು, ಹಳೆಯ ದೇಹದ ವ್ಯಾಮೋಹ ಎಲ್ಲದರಿಂದಲೂ ನಾನು ಈಗ ಮುಕ್ತನಾಗುತ್ತಿದ್ದೇನೆ. ನಾನು ಈ ಹಳೆಯ ಜಗತ್ತಿನಿಂದ ಸತ್ತಿದ್ದೇನೆ. ನನ್ನ ಪ್ರಯಾಣ ಈಗ ಹೊಸ ಪ್ರಪಂಚದ ಕಡೆಗೆ. ನಾನು ಭ್ರುಕುಟಿಯ ಮಧ್ಯದಲ್ಲಿ ಒಂದು ಮಿನುಗುವ ನಕ್ಷತ್ರ ಬಿಂದು ಸ್ವರೂಪದಲ್ಲಿದ್ದೇನೆ. ನಾನು ಆತ್ಮಬಿಂದು. ನನ್ನ ತಂದೆ ಪರಮಾತ್ಮ ಕೂಡ ಬಿಂದು. ನನ್ನ ಬುದ್ಧಿಯ ನೇತ್ರದಿಂದ ಶಾಂತಿಧಾಮದಲ್ಲಿರುವ ಪರಂಜ್ಯೋತಿ ಸ್ವರೂಪನಾದ ಶಿವ ಬಾಬಾರನ್ನು ನೋಡುತ್ತಿದ್ದೇನೆ. ಬಾಬಾ ಬಿಂದುವಾಗಿದ್ದಾರೆ. ವ್ಯಾಪಾರಿಗಳು ಒಂದರ ಮುಂದೆ ಬಿಂದು ಇಟ್ಟರೆ ಅದರ ಮೌಲ್ಯ ಹೇಗೆ 10 ಪಟ್ಟು ಹೆಚ್ಚಾಗುತ್ತದೆಯೋ ಹಾಗೆಯೇ ನಾನು ಏಕಾಂಗಿಯಲ್ಲ. ನನ್ನ ಜೊತೆ ಸರ್ವಶಕ್ತನಾದ ತಂದೆ ಇದ್ದಾರೆ. ನಾನು ಆತ್ಮನು ಆ ತಂದೆಯ ನೆನಪಿನಲ್ಲೇ ಮಗ್ನನಾಗುತ್ತಿದ್ದೇನೆ. ಜ್ಯೋತಿಯಲ್ಲಿ ಪತಂಗವು ಸುಟ್ಟು ಹೋಗುವಂತೆ ನಾನು ಬಾಬಾರ ಪ್ರೀತಿಯಲ್ಲಿ ಮಗ್ನನಾಗುತ್ತಿದ್ದೇನೆ. ತಂದೆಯ ನೆನಪಿನಿಂದ ನನ್ನ ಖಾತೆಯಲ್ಲಿ ಶಕ್ತಿ ಜಮೆಯಾಗುತ್ತಿದೆ. ನಾನು ಜನ್ಮ ಜನ್ಮಾಂತರದ ಸಾಹುಕಾರನಾಗುತ್ತಿದ್ದೇನೆ. ಇದು ಸತ್ಯ ಸಂಪಾದನೆಯಾಗಿದೆ. ಈಗ ಬಾಬಾರವರಿಂದ ಒಂದು ದಿವ್ಯ ವರದಾನದ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ನಾನು ಸಂತುಷ್ಟತೆಯ ತ್ರಿಮೂರ್ತಿ ಸರ್ಟಿಫಿಕೇಟ್ ಪಡೆದ ಶ್ರೇಷ್ಠಾತ್ಮನಾಗಿದ್ದೇನೆ. 1. ನಾನು ಸಂಪೂರ್ಣ ಸತ್ಯವಾಗಿದ್ದು ನನ್ನ ತಂದೆಯನ್ನು ಸಂತುಷ್ಟಪಡಿಸುತ್ತಿದ್ದೇನೆ. 2. ನಾನು ಶ್ರೀಮತದ ಗೆರೆಯೊಳಗೆ ಇದ್ದು ಸ್ವಯಂ ನನ್ನನ್ನು ಸಂತುಷ್ಟವಾಗಿರಿಸಿಕೊಂಡಿದ್ದೇನೆ. 3. ನಾನು ಪ್ರತಿಯೊಬ್ಬರಿಗೂ ಗೌರವವನ್ನು ಕೊಡುತ್ತಾ ನನ್ನ ದೈವಿ ಪರಿವಾರವನ್ನು ಸಂತುಷ್ಟಪಡಿಸುತ್ತಿದ್ದೇನೆ. ಸಫಲತೆ ನನ್ನ ಜನ್ಮಸಿದ್ಧ ಅಧಿಕಾರವಾಗಿದೆ. ಈಗ ನನ್ನ ದೃಷ್ಟಿ ಸಂಪೂರ್ಣವಾಗಿ ಬದಲಾಗಿದೆ. ನಾನು ಈ ಶರೀರವೆಂಬ ಚಿತ್ರವನ್ನು ನೋಡುತ್ತಿಲ್ಲ. ಈ ದೇಹದ ಒಳಗಿರುವ ಚೈತನ್ಯ ಶಕ್ತಿಯನ್ನು ಮತ್ತು ಅವರ ಶ್ರೇಷ್ಠ ಚರಿತ್ರೆಯನ್ನು ಮಾತ್ರ ನೋಡುತ್ತಿದ್ದೇನೆ. ಪ್ರತಿಯೊಂದು ಆತ್ಮನು ನನಗೆ ಶ್ರೇಷ್ಠವಾಗಿ ಕಾಣಿಸುತ್ತಿದೆ. ನನ್ನ ಸಂಘಟನೆಯಲ್ಲಿ ಏಕತೆ ಮತ್ತು ವಿಶ್ವಾಸದ ವಾತಾವರಣವಿದೆ. ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು, ಸ್ವರ್ಗದ ಮಾಲೀಕರು. ನಾನು ಶಾಂತ ಸ್ವರೂಪ ಆತ್ಮ, ಶಕ್ತಿಶಾಲಿ ಆತ್ಮ, ವಿಜಯಿ ಆತ್ಮ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿ ಆಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.